ಟಾಟಾ ಪವರ್ಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡಬೇಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಇಳಕಲ್: ರಾಜ್ಯದ ವಿದ್ಯುತ್ ವಿತರಣಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಅವಕಾಶ ನೀಡುವ ಯಾವುದೇ ಕ್ರಮವನ್ನು ಸರ್ಕಾರ ಕೈಗೊಳ್ಳಬಾರದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇಳಕಲ್ ಹುನಗುಂದ ತಾಲೂಕು ಘಟಕವು ಆಗ್ರಹಿಸಿದೆ. ಮುಂಬೈ ಮೂಲದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರಾಜ್ಯದ 19 ಹೆಚ್ಚು ಆದಾಯವುಳ್ಳ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆ ಮಾಡಲು ಪರವಾನಗಿ ಕೋರಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಈ ಕುರಿತು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಅರ್ಜಿಯನ್ನು ತಿರಸ್ಕರಿಸಬೇಕೆಂದು ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಸ್ವಾಮ್ಯದ ಬೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ಹಾಗೂ ಸೆಸ್ಕ್ ಸಂಸ್ಥೆಗಳು ಹಲವು ವರ್ಷಗಳಿಂದ ಜನಪರ ಸೇವೆ ನೀಡುತ್ತಿದ್ದು, ಗ್ರಾಮೀಣ ವಿದ್ಯುದೀಕರಣ, ರೈತರಿಗೆ ಉಚಿತ ವಿದ್ಯುತ್ ಸೇರಿದಂತೆ ಅನೇಕ ಕಲ್ಯಾಣ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿವೆ. ಇಂತಹ ಕ್ಷೇತ್ರಕ್ಕೆ ಖಾಸಗಿ ಸಂಸ್ಥೆಗಳ ಪ್ರವೇಶದಿಂದ ಸರ್ಕಾರದ ನಿಯಂತ್ರಣ ಕಡಿಮೆಯಾಗುವ ಅಪಾಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ವಿದ್ಯುತ್ ವಿತರಣಾ ವ್ಯವಸ್ಥೆ ರಾಜ್ಯದ ತೆರಿಗೆದಾರರ ಹಣದಿಂದ ನಿರ್ಮಾಣಗೊಂಡಿರುವುದರಿಂದ ಖಾಸಗಿ ಕಂಪನಿಗಳಿಗೆ ಸಮಾನಾಂತರ ಪರವಾನಗಿ ನೀಡುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಲಿದೆ. ಇದರಿಂದ ರೈತರು, ಗ್ರಾಹಕರು, ಕೈಗಾರಿಕೆಗಳು ಹಾಗೂ ವಿದ್ಯುತ್ ನೌಕರರ ಹಿತಕ್ಕೆ ಧಕ್ಕೆ ಉಂಟಾಗಬಹುದು ಎಂದು ಕರವೇ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಶಕ್ತಿ ಕಾಯ್ದೆ -2003 ಸೆಕ್ಷನ್ 108 ಅಡಿಯಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ಚಲಾಯಿಸಿ ಟಾಟಾ ಪವರ್ ಕಂಪನಿ ಸಲ್ಲಿಸಿರುವ ಪರವಾನಗಿ ಅರ್ಜಿಯನ್ನು ತಿರಸ್ಕರಿಸುವಂತೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ನಿರ್ದೇಶನ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಅಶೋಕ ಪೂಜಾರಿ, ಪ್ರಭಾರ ಕಾರ್ಯದರ್ಶಿ ಮುರ್ತುಜಾ ಬದಾಮಿ, ಹುನಗುಂದ ತಾಲೂಕು ಅಧ್ಯಕ್ಷ ರೋಹಿತ್ ಬಾರಕೇರ, ಮಹಬೂಬ್ ರೇಷ್ಮಿ, ಜಹೀರ್ ಸಂಗಮರ್ಕರ್, ಹಸನ್ ಕಲಕಬಂಡಿ, ಹುಸೇನ್ ಸಂಧಿಮನೆ, ಮಂಜು ಚನ್ನಿ, ಶೋಭಾ ಅರೀರಾ, ಪ್ರವೀಣ್ ವಾಲಿಕಾರ್, ಸವಿತಾ ಹಿರೇಮಠ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಲಿಮಿಟೆಡ್ ಅವರಿಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರೈತರಿಗೆ ಅವರು ಏನು ಉಚಿತವಾಗಿ ಕರೆಂಟ್ ಅನ್ನ ಕೊಡೋದಿಲ್ಲ. ಮತ್ತ ನಾವು ಟಿಸಿ ಅದು ಸುಟ್ರೆ ಈಗ ಹೆಂಗಿದ್ರು ಕೂಡ ಅವ್ರಿಗೆ ಉಚಿತವಾಗಿ ಸಿಗ್ತಕ್ಕಂಥದ್ದಾಗಿದೆ. ಈಗ ಟಾಟಾ ಪವರ್ ಕಂಪನಿಯವರು ಉಚಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ. ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಖಾಸೀಕರಣ ಆಗೋದ್ರಿಂದ ಈ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆ ಮುಂದಿನ ದಿನಮಾನಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಅವರೇ ಈ ಎಲ್ಲಾ ಇಲಾಖೆಯನ್ನ ಚಲಿಸೋದ್ರಿಂದ ಸುಮಾರು ಒಂದು 16-19 ಇಲಾಖೆಗಳನ್ನ ಇವತ್ತು ಎಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಅಂತ ಏನಿದಾವೆ ಎಲ್ಲನೂ ಕೂಡ ಅವ್ರ ಅಥಾರಿಟಿಯಲ್ಲಿ ಬಂದಾಗ ಅಲ್ಲಿ ಕೆಲಸಕ್ಕೆ ತಗೊಳ್ಬೇಕಾದ್ರೂ ಕೂಡ ನಮ್ಮ ಕನ್ನಡಿಗರನ್ನ ಕೂಡ ಕಡೆಗಾಣಿಸ್ತಕ್ಕಂಥ ಕೆಲಸನೂ ಕೂಡ ಇಲ್ಲಿ ಆಗತ್ತೆ. ಯಾಕಂತ ಹೇಳಿದ್ರೆ ಅವರು ತಮ್ಮ ರಾಜ್ಯದಿಂದ ಕಡಿಮೆ ಸಂಬಳಕ್ಕೋಸ್ಕರ ಬಿಹಾರ್, ಯುಪಿ ಈ ಕಡೆ ರಾಜ್ಯದಿಂದ ಅನ್ಯ ರಾಜ್ಯಗಳಿಂದ ಬರ್ತಕ್ಕಂಥ ವ್ಯಕ್ತಿಗಳನ್ನ ಅವರು ಕೆಲಸಕ್ಕೆ ಇಟ್ಕೊಳ್ಳೋದ್ರಿಂದ ನಮಗೂ ಕೂಡ ಕೆಲಸಕ್ಕೂ ಕೂಡ ಒಂದ್ ಕಡೆ ಕುತ್ತಾಗ್ತಕ್ಕಂಥದ್ದು. ಈಗ ಆಲ್ರೆಡಿ ಪರಿಣಿತಿ ಇಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಈಗ ಆಲ್ರೆಡಿ ಇದೇ ಕೆಲಸದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಅವ್ರಿಗೆಲ್ಲವೂ ಕೂಡ ಸರಿಯಾದಂತ ರೀತಿ ಎಲ್ಲ ಗೊತ್ತಿದೆ. ಅವ್ರನ್ನು ಕೂಡ ಕಡೆಗಣಿಸ್ತಕ್ಕಂಥ ಕೆಲಸ ಅದು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಮಾಡುತ್ತೆ. ಹೀಗಾಗಿ ಒಟ್ಟಾರೆ ನಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಇವರಿಗೆ ಪರವಾನಗಿಗೋಸ್ಕರ ಏನನ್ನ ಅರ್ಜಿಯನ್ನ ಹಾಕಿದ್ದಾರೆ, ರಾಜ್ಯ ಸರ್ಕಾರ ಈ ಕೂಡಲೇ ಆ ಅರ್ಜಿಯನ್ನ ತಿರಸ್ಕರಿಸಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಜನರ ಪರವಾಗಿ, ರೈತರ ಪರವಾಗಿ ಹಾಗೂ ಕೆಬಿಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವರೆಲ್ಲರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಮನವಿ ಪತ್ರವನ್ನ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ನಾವು ಹೇಳೋದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ತಗೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಾವು ಕೂಡ ಇದ್ರ ಬಗ್ಗೆ ತಿಳಿ ಹೇಳಿ ದಯವಿಟ್ಟು ಇದನ್ನ ಅರ್ಜಿನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ. ಈ ಒಂದು ಮನವಿ ನೇರವಾಗಿ ತಹಶೀಲ್ದಾರ್ ಇಳಕಲ್ಗೆ ಅಂತ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂತ ಅಂಶಗಳನ್ನೆಲ್ಲ ಪರಿಶೀಲಿಸಿ ನಮ್ಮ ಹಂತದಲ್ಲಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ಇನ್ ಕೇಸ್ ತಾವು ಮುಖ್ಯಮಂತ್ರಿಗಳಿಗೆ ಅಥವಾ ಹೈಯರ್ ಆಫೀಸರ್ಸ್ ಅಡ್ರೆಸ್ ಮಾಡಿ ಕೊಟ್ರೆ ನಿಮ್ಮ ಮನವಿಯನ್ನ ನಾವು ಅವ್ರ ಗಮನಕ್ಕೆ ತರುವಂತ ಕೆಲಸ ನಾವು